ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣೇಶ್ವರಿ ಫ್ಯಾಷನ್ಸ್. ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಈ ಡಿಸೈನ್ ಹಾಕೋಕ್ಕೆ ಫಸ್ಟು ನಾನು 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶ ತೊಗೊತಿದ್ದೀನಿ. ಸ್ಯಾರಿನಲ್ಲಿ ತೋರಿಸ್ತಾ ಇಲ್ಲ, ನಾನು ಬೇರೆ ಬಟ್ಟೆನಲ್ಲೇ ತೋರಿಸ್ತಿದ್ದೀನಿ. ಡಿಸೈನ್ ತೋರಿಸ್ಬೇಕು ಅಂತ ಫಸ್ಟ್ ಈ ಥರ 2 ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಆದಮೇಲೆ ಫಸ್ಟು 3 ಚೈನ್ನ ಹಾಕ್ಕೊತೀನಿ. ಈಗ ಕ್ರೋಶ ಮೇಲೆ ಒಂದು ಸುತ್ತಕೊಂಡು ಪಕ್ಕದಲ್ಲೇ 3 ಚೈನ್ ಹಾಕಿದ್ನಲ್ಲ, ಅದರ ಪಕ್ಕದಲ್ಲೇ ಕಂಬನ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ಗೆ ಬೇಸ್ ಬಂದು ಡಬಲ್ ಕ್ರೋಶೆಸ್ ಬರುತ್ತೆ, 4 ಚೈನು ಆ ಥರ ಏನೂ ಬರಲ್ಲ, ಡಬಲ್ ಕ್ರೋಶೆಸ್ ಬರುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಹಾಕಿರೋದು ಬಿಟ್ಬಿಟ್ಟು 5 ಕಂಬಗಳನ್ನ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಪಕ್ಕನೇ ಮಾಡ್ಕೋಬೇಕು, ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಟ್ಟರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ. ನೋಡಿ, ಈ ಥರ ಪಕ್ಕನೇ ಕ್ರೋಶ ಮೇಲೆ ಒಂದು ಸುತ್ತಕೊಂಡು ಪಕ್ಕದಲ್ಲೇ ಚುಚ್ಚಿ ಈ ಥರ ತಗೊಂಡು 3 ಚೈನ್ ಲೆಂತ್ಗೆ ಡಬಲ್ ಕ್ರೋಶಸ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ನಲ್ಲ, ಅದನ್ನು ಬಿಟ್ಟು ನಾನು 5 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈ ಥರ 3 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 3 ಚೈನ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸುತ್ತಕೊಂಡು 3 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅಲ್ಲಿ ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೋಡಿ, 3 ಚೈನ್ ಲೆಂತ್ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್, ಅದೇ ಲೆಂತಿಗೆ ಎಲ್ಲ ಕಂಬಗಳು ಬರಬೇಕು, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಗ್ಯಾಪ್ ನೋಡಿ, 3 ಚೈನ್ ಗ್ಯಾಪೇ ನೀಟಾಗಿ ಬಂದಿದೆ. ಮತ್ತು ಈಗ ಪಕ್ಕದಲ್ಲಿ ನಾನು 5 ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 5 ಕಂಬಗಳು ಪಕ್ಕನೇ ಹಾಕ್ಕೊಳ್ಳಿ, ಗ್ಯಾಪ್ ಬಿಡಬೇಡಿ. ಗ್ಯಾಪ್ ಬಿಟ್ಟರೆ ಡಿಸೈನ್ ಚೆನ್ನಾಗಿ ಬರಲ್ಲ, ಬೇಗ ಮುಗಿಲಿ ಅಂತ ಒಬ್ಬೊಬ್ರು ಗ್ಯಾಪ್ ಬಿಟ್ಬಿಡ್ತಾರೆ, ಬಟ್ ಅದು ಫಿನಿಶಿಂಗ್ ಬರಲ್ಲ. ಗ್ಯಾಪ್ ಬಿಡಬೇಡಿ, ಪಕ್ಕನೇ ನೀಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಈಗ 3 ಕಂಬಗಳಾಗಿದೆ. ಮತ್ತೆ ಹಾಕ್ಕೊತಾ ಇದ್ದೀನಿ 4ನೇ ಕಂಬನ. ನೋಡಿ, ಕ್ರೋಶ ಮೇಲೆ ಒಂದು ಸುತ್ಕೊಳ್ಳಿ, ಪಕ್ಕದಲ್ಲೇ ಚುಚ್ಚಿ. ನೋಡಿ, ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ. ಇದು 5ನೇ ಕಂಬ ನಾನು ಹಾಕ್ಕೊತಾ ಇರೋದು. 5ನೇ ಕಂಬ ಆದಮೇಲೆ ಇದಕ್ಕೆ ನಾನು ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ, ಪಕ್ಕ ಹಾಕೋದ್ರಿಂದ ಯಾವ ಥರ ಫಿನಿಶಿಂಗ್ ಟೈಟಾಗಿ ಬರುತ್ತೆ, ನೀಟಾಗಿ ಚೆನ್ನಾಗಿರುತ್ತೆ. ದಾರನ ಈ ಥರ ಸ್ವಲ್ಪ ಪುಲ್ ಮಾಡಿ ಅದಕ್ಕೆ ನಾನು 6 mm ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಬಿಗ್ ಬೀಡ್ಸ್ ಇದು 6 mm ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ರೋಶ ಮೇಲೆ ಒಂದು ಸುತ್ತಕೊಂಡು ಆ ಬೀಡ್ಸ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಮತ್ತೆ ಅಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಈ ಥರ ಬೀಡ್ಸ್ ಆವಾಗ ನೀಟಾಗಿ ಕೂರುತ್ತೆ. ಅದ್ರ ಪಕ್ಕ ಇವಾಗ ಮತ್ತೆ ಡಬಲ್ ಕ್ರೋಶೆಸ್ನ ಮಾಡ್ಕೊತಾ ಹೋಗಬೇಕು. ನೋಡಿ, ಇವಾಗ ಇಲ್ಲಿ ನಾನು 7 ಡಬಲ್ ಕ್ರೋಶೆಸ್ನ ಹಾಕ್ಕೊತೀನಿ. ಕಂಬಗಳು ಅಂತನಾರು ಅಂತಾರೆ, ಡಬಲ್ ಕ್ರೋಶೆಸ್ ಅಂತನಾರು ಅಂತಾರೆ, 2 ಅಂತಾರೆ ಇದಕ್ಕೆ. ಇದರಲ್ಲಿ ನಾನು 7 ಡಬಲ್ ಕ್ರೋಶೆಸ್ನ ಮಾಡ್ಕೊತೀನಿ. ಈಗ 7 ಡಬಲ್ ಕ್ರೋಶೆಸ್ ಆಗಿದೆ. ಮತ್ತು ಇವಾಗ 7 ಡಬಲ್ ಕ್ರೋಶೆಸ್ ಆದಮೇಲೆ ಮತ್ತೆ ಒಂದು 6 mm ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ, ದಾರನ ಈ ಥರ ಪುಲ್ ಮಾಡಿ ಬೀಡ್ಸ್ನ ಕ್ರೋಶೆಗೆ ಹಾಕ್ಕೊಂಡು ಎಲ್ಲ ಥ್ರೆಡ್ಡು ನೀಟಾಗಿ ಕ್ರೋಶೆ ಒಳಗಡೆ ಬರೋ ಥರ ಇಟ್ಕೊಂಡು ಬೀಡ್ಸ್ನ ಒಳಗಡೆ ನೀಟಾಗಿ ಆ್ಯಡ್ ಮಾಡ್ಕೋಬೇಕು. ಬೀಡ್ಸ್ ಆ್ಯಡ್ ಆದಮೇಲೆ ಮತ್ತೆ ಬೀಡ್ಸ್ ಪಕ್ಕದಲ್ಲಿ 7 ಡಬಲ್ ಕ್ರೋಶೆಸ್ನ ಮಾಡ್ಕೊತೀನಿ. ಫಸ್ಟು 5 ಡಬಲ್ ಕ್ರೋಶೆ ಮತ್ತು 3 ಚೈನ್ ಮತ್ತು 5 ಡಬಲ್ ಕ್ರೋಶೆ ಮತ್ತೊಂದು ಬೀಡ್ಸು, ಮತ್ತು ಅದಾದಮೇಲೆ 7 ಡಬಲ್ ಕ್ರೋಶೆ ಮತ್ತು ಒಂದು ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಮತ್ತು ಬೀಡ್ಸ್ ಆ್ಯಡ್ ಮಾಡಾದಮೇಲೆ ಮತ್ತೆ ಅದರ ಪಕ್ಕದಲ್ಲಿ 7 ಡಬಲ್ ಕ್ರೋಶೆಸು. ನೋಡಿ, ಈಗ ಮತ್ತೆ ಅದ್ರ ಪಕ್ಕದಲ್ಲಿ 7 ಡಬಲ್ ಕ್ರೋಶೆಸ್ ಹಾಕ್ತಾಯಿದ್ದೀನಿ. ಒಂದ್ರ ಪಕ್ಕ ಒಂದು ನೀಟಾಗಿ ಹಾಕ್ಕೊಳ್ಳಿ. ಎಲ್ಲ ಒಂದೇ ಹೈಟ್ ಇರಲಿ, ಒಂದು ಉದ್ದ ಒಂದು ತುಡ್ನ ಬಂದರೆ ಡಿಸೈನು ಚೆನ್ನಾಗಿ ಬರಲ್ಲ. ನಿಧಾನ ಆದರೂ ಪರವಾಗಿಲ್ಲ, ನಿಮ್ಮ ಕ್ರೋಶೆ ಚೆನ್ನಾಗಿ ಪ್ರಾಕ್ಟೀಸ್ ಆಗೋವರೆಗೂ ನಿಧಾನಕ್ಕೆ ನೀಟಾಗಿ ಹಾಕ್ಕೊಳ್ಳಿ. ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಹಾಕಿ. ಫಿನಿಶಿಂಗ್ ಯಾವಾಗಲೂ ಚೆನ್ನಾಗಿದ್ರೇ ಲುಕ್ ಚೆನ್ನಾಗಿ ಬರುತ್ತೆ. ಆವಾಗಲೇ ಮತ್ತೆ ಕಸ್ಟಮರ್ ಮತ್ತೆ ಆರ್ಡ್ರ್ ಕೊಡೋದು ನಿಮಗೆ. ಇಲ್ಲ ಅಂದರೆ ಫಸ್ಟೇ ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಅವರು ಮತ್ತೆ ರಿಪೀಟ್ ಆರ್ಡರ್ ಬರಲ್ಲ. ಈಗ 7 ಡಬಲ್ ಕ್ರೋಶೆಸ್ ಆಗಿದೆ. ಈಗ ಮತ್ತೆ ಇನ್ನೊಂದು 6 mm ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಡಿಸೈನು ಬೇಸ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಏನು ಕನ್ಫ್ಯೂಸ್ ಆಗೋಲ್ಲ. ಬೇಸಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಬೇಸೇ ನಾವು ಚೇಂಜ್ ಮಾಡಿಕೊಂಡ್ರೆ ಡಿಸೈನ್ ನೀಟಾಗಿ ಕಂಪ್ಲೀಟ್ ಆಗೋದು. ಸೊ ಹಾಗಾಗಿ ಬೇಸ್ನ ಫಸ್ಟು ನೀಟಾಗಿ ಹಾಕ್ಕೊಳ್ಳಿ, ಬೇಸ್ನ ನೀಟಾಗಿ ನೋಡ್ಕೊಳ್ಳಿ, ಬೀಡ್ಸ್ನ ಆ್ಯಡ್ ಮಾಡಿ. ಮತ್ತು ಇವಾಗ ನಾನು ಡಬಲ್ ಕ್ರೋಶೆಸ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಬೀಡ್ಸ್ ಪಕ್ಕ
5 ಡಬಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಇದು ನೆಕ್ಸ್ಟ್ ಸ್ಟೆಪ್ಪು ನಾನು ಹಾಕುವಾಗ ಆರ್ಚ್ ಬರುತ್ತಲ್ಲ ಆವಾಗ ಗೊತ್ತಾಗುತ್ತೆ ನಿಮಗೆ ಯಾಕೆ ಈ ಥರ ಬೇಸ್ ಹಾಕ್ಕೊಂಡೆ ಅಂತ. ಈಗ 5 ಕಂಬಗಳು ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಅದು ಮಿಡಲಲ್ಲಿ 3 ಚೈನ್ನ ಹಾಕೊತಿದ್ದೀನಿ. ಈ 3 ಚೈನ್ ಯಾಕೆ ಅಂದರೆ ಇಲ್ಲಿ ಮಿಡಲಲ್ಲಿ ಟಸಲ್ಸ್ ಬರುತ್ತೆ, ಸೊ ಹಾಗಾಗಿ 3 ಚೈನ್ನ ಹಾಕ್ಕೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶೇಸ್ನ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 5 ಡಬಲ್ ಕ್ರೋಶೇಸ್ ಬರುತ್ತೆ. ಈಗ ಸ್ಟಾರ್ಟಿಂಗಿಂದ ಏನು ಪ್ರೋಸೆಸ್ ಇತ್ತು ಅದೇ ಪ್ರೋಸೆಸ್ ಇನ್ನೊಂದು ಬರುತ್ತೆ. ನಾನು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ನೋಡಿ, ಇದು ಎಂಡಿಂಗು ಫುಲ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಆರ್ಚ್ ಬರೋ ಥರ ಫುಲ್ ಎಂಡ್ 5 ಡಬಲ್ ಕ್ರೋಶೇಸ್ ಆದಮೇಲೆ ಬಟ್ಟೆನ ಸ್ಯಾರಿನ ಈ ಥರ ಉಲ್ಟಾ ತಿರುಗಿಸ್ಕೊಬೇಕು. ಅಲ್ಲೇನು ನಾವು ಕಟ್ ಮಾಡೋ ಅಷ್ಟು ಏನೂ ಇಲ್ಲ. ಈ ಥರ ಉಲ್ಟಾ ತಿರುಗಿಸ್ಕೊಂಡು ಅದೇ ಥ್ರೆಡ್ಡಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ನೋಡಿ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಲೂಪ್ ಇರುತ್ತಲ್ವ ಅದರೊಳಗಡೆ ಕ್ರೋಶನ ಹಾಕಿ ಮತ್ತು ಇವಾಗ ಇಲ್ಲಿ 5 ಡಬಲ್ ಕ್ರೋಶೇಸ್ ಇದೆ ಅಲ್ವಾ, ಅದ್ರ ಮೇಲೆ ಎಷ್ಟು ಫಸ್ಟು ಒಂದು ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ಅದ್ರ ಮೇಲೆ ಎಷ್ಟು ಚೈನ್ಸ್ ಇಡ್ಸುತ್ತೆ, ಯಾಕಂದರೆ ಒಬ್ಬೊಬ್ಬರು ಲೂಸಾಗಿ ಹಾಕ್ತಾರೆ, ಟೈಟಾಗಿ ಹಾಕ್ತಾರೆ, ಆ ಥರ ಇರುತ್ತೆ. ಅದ್ರ ಮೇಲೆ ಎಷ್ಟು ಚೈನ್ಸ್ ಇಡ್ಸುತ್ತೆ 3 to 4 ಚೈನ್ಸಸ್ ಇಡ್ಸುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 5 ಕಂಬಾಸ್ಗೆ ಲಾಕ್. ಮತ್ತು 3 ಚೈನ್ ಮೇಲೆ ನೀಟಾಗಿ ನೋಡಿಕೊಂಡು ಅಲ್ಲಿ ಗ್ಯಾಪ್ ಇರುತ್ತೆ, ಉಲ್ಟಾಯಿಂದ ಹಾಕೋದ್ರಿಂದ ನೀಟಾಗಿ ಹೋಲ್ ಸಿಗುತ್ತೆ ನಮಗೆ, ನೀಟಾಗಿ ಲಾಕ್ ಮಾಡ್ಕೋಬೋದು. ಈ ಥರ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಮೇಲೆ 3 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ಥರ 3 ಚೈನು ಅದು ಎಲ್ಲಿ ಲಾಸ್ಟ್ ಆಗುತ್ತೆ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಮತ್ತು ಇವಾಗ 5 ಚೈನ್ ಮೇಲೆ 5 ಕಂಬಗಳಿದೆ ಅಲ್ವಾ, ಅದ್ರ ಮೇಲೆ ಮತ್ತೆ 3 ಚೈನ್ ಆರ್ 4 ಚೈನ್ ಎಷ್ಟು ಇಡ್ಸುತ್ತೆ ನಿಮಗೆ ನೋಡಿಕೊಂಡು ಅಷ್ಟು ಲಾಕ್ ಮಾಡ್ಕೊಳ್ಳಿ. ನನಗೆ 4 ಆಗಿದೆ. ಅದು ಬೀಡ್ಸ್ ಪಕ್ಕ ಲಾಕ್ ಮಾಡಿರ್ತೀರಲ್ವ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಮಾತ್ರ ಬೀಡ್ಸ್ ಪಕ್ಕ ಲಾಕ್ ಮಾಡಿರ್ತೀರಲ್ವ ಆ ಲಾಕಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಬೀಡ್ಸ್ ಮೇಲೆ 5 ಚೈನ್ ಇಡ್ಸುತ್ತಾ 4 ಚೈನ್ ಇಡ್ಸುತ್ತಾ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ನನಗೆ 5 ಚೈನೇ ಇಡ್ಸುತ್ತೆ, ಸೊ ನಾನು 5 ಚೈನೇ ಹಾಕ್ಕೊತೀನಿ. ನೋಡಿ 5 ಚೈನ್ ಹಾಕಿದ್ದೀನಿ. ಅದು ಬೀಡ್ಸ್ ಪಕ್ಕ ಲಾಕ್ ಇರುತ್ತಲ್ವ ಆ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಬೀಡ್ಸ್ ಪಕ್ಕ ಲಾಕ್ ಆದಮೇಲೆ ಮತ್ತೆ ಈ 7 ಕಂಬಗಳ ಮೇಲೆ 5 ಚೈನ್ನ ಹಾಕ್ಕೊತಾ ಇದ್ದೀನಿ. 5 or 6 ಚೈನ್ಸ್ ಬರುತ್ತೆ, ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬೀಡ್ಸ್ ಪಕ್ಕ ಲಾಕ್ ಇರುತ್ತಲ್ವ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಆ ಲಾಕಿಗೆ ಲಾಕ್ ಮಾಡಿಕೊಂಡು ಬೀಡ್ಸ್ ಮೇಲ್ಗಡೆ ಮತ್ತೆ 5 ಚೈನ್ಸ್ ಬರುತ್ತೆ. ನೋಡಿ 5 ಚೈನ್ಸ್ ಹಾಕ್ಕೊಂಡು ಬೀಡ್ಸ್ ಪಕ್ಕ ಲಾಕ್ ಇರುತ್ತಲ್ಲ ಆ ಲಾಕ್ಗೆ ಅದೇ ಲೂಪಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡಿದ್ದೀನಿ. ಈ ಥರ ಬೀಡ್ಸ್ ಮೇಲ್ಗಡೆ ಬಂದಿದೆ ಅದು 5 ಚೈನು. ಇದೇ ಥರ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಈಗ ಲಾಸ್ಟ್ ಲೂಪ್ ಹಾಕ್ತಾಯಿದ್ದೀನಿ. ನೋಡಿ ಲಾಸ್ಟಿಗೆ 4 ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ 7 ಚೈನ್ ಮೇಲೆ 5 ಚೈನು ಆ ಥರ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಈ ಥರ ಕಟ್ ಮಾಡಿ ಥ್ರೆಡ್ನ ಹಿಂದಕ್ಕೆ ತೆಗೆದ್ರೆ ನೀಟಾಗಿ ಲಾಕ್ ಆಗಿರುತ್ತೆ. ಈಗ 2 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ನೋಡಿ ಇದು ಫ್ರಂಟು ಈ ಥರ ಕಾಣಿಸ್ತಿದೆ. ಈಗ 3rd ಸ್ಟೆಪ್ಪು ಹಾಕಬೇಕು. ಇದರಲ್ಲಿ ಬೇರೆ ಕಲರ್ ತೊಗೊಂಡಿದ್ದೀನಿ. ಇದನ್ನು ನಾನು ಕೆಳಗಡೆ ಬಟ್ಟೆಗೆ ಫಸ್ಟ್ ಲಾಕ್ ಮಾಡ್ತೀನಿ, ಯಾಕಂದರೆ ನೀಟಾಗಿರುತ್ತೆ. ಮೇಲ್ಗಡೆ ಲಾಕ್ ಮಾಡಿದ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ, ಸೊ ಹಾಗಾಗಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಚೈನ್ಸ್ ಇದೆ ಅಲ್ವಾ ಅದಕ್ಕೆ ಲಾಕ್ ಮಾಡ್ತಾ ಬರ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು ಮೇಲ್ಗಡೆ ಕಂಬಕ್ಕೆ ಒಂದು ಲಾಕ್ನ ಮಾಡ್ಕೊತೀನಿ. ಈಗ ಇಲ್ಲಿ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕ್ಕೋತಾ ಇದ್ದೀನಿ. 1 2 ನೋಡಿ ಈ ಥರ 5 ಚೈನ್ನ ಹಾಕ್ಕೊತೀನಿ. 3 ಅದೆಲ್ಲ ಹಾಕಿದ್ರೆ ಮತ್ತೆ ಮತ್ತೆ ಈ ಥರ ಬರ್ತಾ ಇರುತ್ತೆ ಅಲ್ಲಲ್ಲಿ, ಹಾಗಾಗಿ ನಾನು 5 ಚೈನ್ನೇ ಹಾಕ್ಕೊತೀನಿ. ನೋಡಿ 5 ಚೈನ್ ಬಂದು ಮಿಡಲ್ಗೆ ಗ್ಯಾಪ್ಗೆ ಬರುತ್ತೆ ಲಾಕು, ಅಲ್ಲಿಗೆ 5 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು 5 ಚೈನ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗು. ಎಂಡಿಂಗಲ್ಲೂ ಕೂಡ ಸ್ಟಾರ್ಟಿಂಗಲ್ಲೂ ನೀಟಾಗಿ ಫಿನಿಶಿಂಗ್ ಬರಬೇಕು. ಈ 5 ಚೈನ್ ಬಂದು ಇದು ಬೀಡ್ಸ್ ಪಕ್ಕನೇ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಆವಾಗೇ ಇವಾಗ 3mm ಬೀಡ್ಸ್ನ ನಾನು 4 ಲಾಕ್ ಮಾಡ್ಕೊತೀನಿ. ನೀವು ಬೀಡ್ಸ್ ಪಕ್ಕ ನೀಟಾಗಿ ಲಾಕ್ ಮಾಡ್ಕೊಂಡಾಗ ಈ 4mm ಬೀಡ್ಸು ನೀಟಾಗಿ ಕೂರುತ್ತೆ, ಒಂದು ಶೇಪ್ ಬರುತ್ತೆ. ಇಲ್ಲ ಅಂದರೆ ಅದು ನೀಟಾಗಿ ಕೂರಲ್ಲ. ನೋಡಿ ಬೀಡ್ಸ್ ಪಕ್ಕನೇ
ಲಾಕ್ ಇರುತ್ತಲ್ವ, ಆ ಲಾಕಿಗೆ ಕೆಳಗಡೆ ಲಾಕು, ಮೇಲ್ಗಡೆ ಲಾಕಲ್ಲ, ಕೆಳಗಡೆ ಲಾಕಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಟೈಟಾಗಿ ಎಳೆದಿಟ್ಕೊಂಡು ಬೀಡ್ಸ್ ಲಾಕ್ ಆದಮೇಲೆ ಈ ಥರ ಟೈಟಾಗಿ ಎಳೆದ್ರೆ ನೋಡಿ ಈ ಥರ ನೀಟಾಗಿ ಶೇಪ್ ಬರುತ್ತೆ. ಇದಾದಮೇಲೆ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಮಾಡಬೇಕಷ್ಟೆ, ಮತ್ತಿಲ್ಲೇನು 5 ಚೈನ್ ಇಲ್ಲ. ಒಂದು ಲಾಕ್ ಆದಮೇಲೆ ಇಲ್ಲಿಂದನೇ ನಾವು ಆರ್ಚ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಾನು ತ್ರಿಬಲ್ ಕ್ರೋಶನ ಮಾಡ್ಕೊತೀನಿ. ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಕೆ ಫಸ್ಟು ಕ್ರೋಶೆ ಮೇಲೆ 2 ಸುತ್ತಿಕೊಂಡು ಈ ಬೀಡ್ಸ್ ಮೇಲೆ 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಕ್ರೋಶನ ತೊಗೊಂಡು ಎರಡರಲ್ಲೊಂದು ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಇದಕ್ಕೆ ಆರ್ಚು ಡಿಫ್ರೆಂಟಾಗಿ ಹಾಕ್ತಾಯಿದ್ದೀವಿ. ಪಿಕಾಕ್ ಡಿಸೈನಲ್ಲಿ ಬರುತ್ತೆ ಆರ್ಚ್ ಇದು. ನೋಡಿ ಈ ಥರ ಬ್ಯಾಕ್ ಸೈಡು ಮತ್ತು ಲಾಕ್ನ ಮಾಡೋದು. ನೋಡಿ ಇವಾಗ ತೋರಿಸ್ತೀನಿ ಮತ್ತೆ ಹೇಗೆ ಹಾಕಬೇಕು ಅಂತ. ನೋಡಿ ಕ್ರೋಶೆ ಮೇಲೆ 2 ಸುತ್ತಿಕೊಂಡು 5 ಚೈನ್ ಗ್ಯಾಪಲ್ಲಿ ಕ್ರೋಶನ ತೊಗೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಹಾಕಿ ಫುಲ್ ಕಂಬ ಕಂಪ್ಲೀಟ್ ಆದಮೇಲೆ 3 ಚೈನ್ನ ಹಾಕೋಬೇಕು. 3 ಚೈನ್ ಆದಮೇಲೆ ಆ ಕಂಬದ ಹಿಂದ್ಗಡೆ ನೋಡಿ ಈ ಥರ ಕಂಬದ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ತೊಗೊಂಡು ಒಂದು ಲಾಕ್ನ ಮಾಡಬೇಕು. ಲಾಕ್ ಮಾಡಿ ಅದು ಈ ಥರ ಟೈಟಾಗಿ ಎಳ್ಕೊಂಡ್ರೆ ಅದು ಡಿಸೈನು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕ್ರೋಶೆ ಮೇಲೆ 2 ಸುತ್ತು, 5 ಚೈನ್ ಗ್ಯಾಪ್ ಒಳಗಡೆ ಕ್ರೋಶನ ತೊಗೊಂಡು ಎರಡರಲ್ಲೊಂದು ಮಾಡಿ ಕಂಬಗಳನ್ನ ಕಂಪ್ಲೀಟ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಕಂಬದ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ವ ಅಲ್ಲಿಗೆ ಕ್ರೋಶನ ಹಾಕಿ ಒಂದು ಲಾಕ್ನ ಮಾಡ್ಕೊತೀವಿ. ಲಾಕ್ ಆದಮೇಲೆ ಈ ಥರ ಟೈಟಾಗಿ ಎಳ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಇದೇ ಥರ 9 ಇಲ್ಲ 10 ಕಂಬಗಳು ಹಾಕ್ಕೊಳ್ಳಿ ಸಾಕು, ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾವು ನಾರ್ಮಲ್ ಆರ್ಚಿಗೆ ಬಂದು 12, 14 ಕಂಬಗಳು ಹಾಕ್ಕೊತೀವಿ. ಬಟ್ ಈ ಆರ್ಚಿಗೆ ಪಿಕಾಕ್ ಡಿಸೈನ್ ಬಂದಿರುತ್ತಲ್ವ, ಸೊ ಹಾಗಾಗಿ 9 ಇಲ್ಲ 10 ಕಂಬಗಳು ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವು ಜಾಸ್ತಿ ಕಂಬಗಳು ಹಾಕ್ಕೊಂಡ್ರೆ ಏನಾಗುತ್ತೆ, ಆರ್ಚು ಬೊಗ್ಗೋಗುತ್ತೆ, ನೀಟಾಗಿ ಫಿನಿಶಿಂಗ್ ಕೂರಲ್ಲ. ಸೊ ಹಾಗಾಗಿ ಇದಕ್ಕೆ ನಾವು ಕಮ್ಮಿ ಕಂಬಗಳನ್ನ ಹಾಕ್ಕೊತೀವಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತದೆ. ಇದು ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಕಾಂಟ್ರಾಸ್ಟ್ ಕಲರ್ ಸ್ಯಾರಿಗೆ ಏನಾದ್ರು ಕುಚ್ಚು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿಯೂ ಇರುತ್ತೆ, ಚೆನ್ನಾಗೂ ಕಾಣುತ್ತೆ, ಬ್ರೈಡಲ್ ಡಿಸೈನ್ ಥರನೂ ಕಾಣ್ತಿರುತ್ತೆ. ಅಷ್ಟೊಂದು ಹೆವಿ ಅಂತಲೂ ಅನಿಸಲ್ಲ, ಅಷ್ಟೊಂದು ಸಿಂಪಲ್ ಅಂತಲೂ ಅನಿಸಲ್ಲ. ಬಟ್ ನೀವು ಎಲ್ಲ ಆರ್ಚ್ಗಳು ಒಂದೇ ಲೆಂತ್ ಇದ್ದಾಗೇ ಈ ಡಿಸೈನು ನೀಟಾಗಿ ಫಿನಿಶಿಂಗ್ ಕಾಣೋದು. ಒಂದು ಉದ್ದ ಒಂದು ತುಂಡ ಆ ಥರ ಕಂಬಗಳು ಹಾಕಿದ್ರೆ ಆರ್ಚು ಫಿನಿಶಿಂಗ್ ಕಾಣಲ್ಲ. ಬಿಚ್ಚೋದ್ರೂ ಪರವಾಗಿಲ್ಲ, ಅದು ಎಲ್ಲರಿಗೂ ಸಾಮಾನ್ಯ. ಎಷ್ಟೇ ಫಾಸ್ಟಾಗಿ ಹಾಕಲಿ, ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರಲಿ, ದಾರ ಒಂದೊಂದು ಸತಿ ಬಿಚ್ಚೋಗೋದು ಕಾಮನ್. ನೋಡಿ ಈ ಥರ ದಾರಗಳು ಸುತ್ಕೊಂಡು ಹಾಕ್ತಾ ಇರಬೇಕು. ಇದಕ್ಕೆ ನಾನು 10 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟ್ನೇದಕ್ಕೆ ನೋಡಿ ಈ ಥರ 3 ಚೈನ್ನ ಹಾಕ್ಕೊಂಡು ಮತ್ತೆ ಅದನ್ನು ಕಂಬದ ಹಿಂದ್ಗಡೆ ಹಾಕಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ 7 ಕಂಬಗಳು ಹಾಕ್ಕೊಂಡಿರ್ತೀವಲ್ಲ ಆ ಕಂಬಗಳಿಗೆ ಇಲ್ಲಿಗೆ ಯಾಕೆ 7 ಹಾಕ್ಕೊಳ್ಳೋದು ಅಂತ ಇವಾಗ ನಿಮ್ಗೆ ಐಡಿಯಾ ಬಂದಿರುತ್ತೆ. 5 ಯಾಕೆ ಹಾಕೋತೀವಿ, 7 ಯಾಕೆ ಹಾಕೋತೀವಿ ಕಂಬಗಳು ಅಂತ ನಿಮ್ಗೀಗ ಗೊತ್ತಾಗಿರುತ್ತೆ. ನೋಡಿ ಈಗ 10 ಹಾಕಿದ್ದಕ್ಕೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈಗ ಮತ್ತೆ ಬೀಡ್ಸ್ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಅಲ್ಲಿ ನಾವು ಇವಾಗ 4 3mm ಬೀಡ್ಸ್ನ ಮತ್ತೆ ಆ್ಯಡ್ ಮಾಡ್ಕೋತೀವಿ. ನೋಡಿ ಈ ಥರ ಬೀಡ್ಸ್ ಪಕ್ಕದಲ್ಲೇ ನೀಟಾಗಿ ಲಾಕ್ನ ಮಾಡಿಕೊಂಡು 4mm ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ. ಆರ್ಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ವಾ. ಒಂದೇ ಲೆಂತ್ ಇದ್ದಾಗ ಆರ್ಚು ತುಂಬ ಚೆನ್ನಾಗಿ ಕಾಣುತ್ತೆ, ಉದ್ದ ತುಂಡ ಆಗಬಾರ್ದು. ಆರ್ಚ್ ಯಾವಾಗಲೂ ಒಂದೇ ಲೆಂತಲ್ಲಿ ಇರಬೇಕು. ಈ ಥರ ರೌಂಡ್ ಕರ್ವ್ ಬಂದ್ರೇ ಅದು ಚೆನ್ನಾಗಿ ಕಾಣೋದು ಆರ್ಚು. ನೋಡಿ ಇವಾಗ 3mm ಬೀಡ್ಸ್ನ 4 ಹಾಕ್ಕೊಂಡಿದ್ದೀನಿ. ಬೀಡ್ಸ್ ಪಕ್ಕ ಕೆಳಗಡೆ ಲಾಕ್ ಇರುತ್ತಲ್ವ, ಬೇಸ್ ಲಾಕು, ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ, ಆವಾಗ ಬೀಡ್ಸ್ ಹತ್ರ ನೀಟಾಗಿ ಚೆನ್ನಾಗಿ ಬರುತ್ತೆ. ಬೀಡ್ಸ್ ಲಾಕ್ ಆದಮೇಲೆ ಒಂದು ಸತಿ ಟೈಟ್ ಮಾಡಿ, ಸೊ ಆವಾಗ ಬೀಡ್ಸು ನೀಟಾಗಿ ಕೂರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ ಫಿನಿಶ್ ಮಾಡಿದ್ದೀನಿ. ಈಗ ನಾನು ಫುಲ್ ಫಿನಿಶ್ ಮಾಡಿ ಮತ್ತು ಇವಾಗ ಲಾಸ್ಟಲ್ಲಿ 5 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೋತೀನಿ. ನೋಡಿ 5 ಚೈನ್ ಹಾಕಿದ್ದೀನಿ, ಅದು ಮಿಡಲಿಗೆ ಬರುತ್ತೆ.
ಮಿಡಲ್ಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದರೆ ಮತ್ತೆ ಇನ್ನೊಂದು 5 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಲಾಕ್ನ ಮಾಡ್ಕೋತೀನಿ. ಕಂಬದ ತುದಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಅದನ್ನು ಕೆಳಗಡೆ ಬಟ್ಟೆಗೆ ಲಾಕ್ನ ಮಾಡ್ಕೋತೀನಿ. 3 ಆರ್ 4 ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡ್ಕೊಳ್ಳಿ. ಯಾಕಂದರೆ ಇದು ಬೇಸ್ ಆದಮೇಲೆ ಇನ್ನೊಂದು ಸ್ಟೆಪ್ ಹಾಕಿದ್ವಲ್ಲ, ಸೊ ಹಾಗಾಗಿ 4 ಬೇಕಾಗುತ್ತೆ. ಪಕ್ಕನೇ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸ್ಟಾರ್ಟಿಂಗ್ ಆಗಲಿ ಎಂಡಿಂಗ್ ಆಗಲಿ ಎಲ್ಲೂ ಏನು ಗಿಜಿ ಪಿಜಿ ಆಗಿಲ್ಲ, ನೀಟಾಗಿ ಲಾಕ್ ಆಗಿದೆ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ದಾರಾನ ಟ್ರಿಮ್ ಮಾಡಿ ಬ್ಯಾಕ್ ಸೈಡ್ ಎಳ್ಕೊಳ್ಳಿ, ಅದು ನೀಟಾಗಿ ಲಾಕ್ ಆಗುತ್ತೆ. ನೋಡಿ ಡಿಸೈನ್ ಈ ಥರ ಫಿನಿಶಿಂಗ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫಿನಿಶಿಂಗ್. ಸ್ಯಾರಿಗೆ ಹಾಕ್ದಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆರ್ಚ್ ಯಾವಾಗಲೂ ಒಂದೇ ಸಮ ಇರಲಿ. ಈ ಥ್ರೆಡ್ಗಳು ಹಿಡ್ದಿದೆಯಲ್ಲ, ಉಳಿದಿರೋ ಥ್ರೆಡ್ಗಳು, ಇದು ಬ್ಯಾಕ್ ಸೈಡು. ಅದನ್ನು ಹೇಗೆ ಸ್ಟಿಕ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಈ ಥರ ಫಸ್ಟು ಸ್ಟಿಕ್ ಮಾಡಿಬಿಡಿ, ಆಮೇಲೆ ಕಟ್ ಮಾಡಿ, ಆವಾಗ ನೀಟಾಗಿ ಸ್ಟಿಕ್ ಆಗುತ್ತೆ. ನೋಡಿ ಎಂಡಿಂಗಲ್ಲಿ ಗಂಟು ಹಾಕಿರ್ತೀವಲ್ಲ, ಆ ಗಂಟಿಗೂ ಸೇರಿಸಿ ಯಾವಾಗಲೂ ಗ್ಲೂನ ಹಾಕ್ಕೋಬೇಕು. ಗ್ಲೂ ಹಾಕ್ಕೊಂಡು ಉಳಿದಿರೋ ಥ್ರೆಡ್ನ ಕಟರಲ್ಲಿ ಟ್ರಿಮ್ ಮಾಡ್ಕೊಂಬಿಡಿ. ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕಿ ಆಮೇಲೆ ಎಕ್ಸ್ಟ್ರಾ ಇರೋ ಗ್ಲೂನ ಬೇಕಾದ್ರೆ ರಿಮೂವ್ ಮಾಡ್ಕೊಳ್ಳಿ. ಬಟ್ ಗ್ಲೂ ಸ್ವಲ್ಪ ಜಾಸ್ತಿನೇ ಹಾಕಿ, ಆಮೇಲೆ ಏನಾದ್ರು ಮರ್ತೋದ್ರೆ ನೀಟಾಗಿ ಸ್ಟಿಕ್ ಆಗೋಲ್ಲ, ಬಿಚ್ಚೋಗಿಬಿಡುತ್ತೆ. ಹಾಗಾಗಿ ಎಕ್ಸ್ಟ್ರಾ ಹೆವಿ ಆದರೆ ಅದನ್ನು ಎಕ್ಸ್ಟ್ರಾ ಆಗಿದ್ದು ರಿಮೂವ್ ಮಾಡ್ಕೊಳ್ಳಿ. ಈ ಥರ ಒಂದು ಸತಿ ಟ್ಯಾಪ್ ಮಾಡಿ, ನಾನು ಕೈಯಲ್ಲೇ ಆಲ್ಮೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಎಕ್ಸ್ಟ್ರಾ ಕ್ಲಾತ್ ಇಲ್ಲ ಇಯರ್ ಬಡ್ಸ್ ಅದರಲ್ಲಿ ಏನಾದ್ರು ಟ್ಯಾಪ್ ಮಾಡಿಬಿಟ್ಟು ಈ ಥರ ಸ್ಟಿಕ್ ಮಾಡಿ. ನೋಡಿ ಈ ಕಡೆ ಒಂದೇ ಒಂದು ಥ್ರೆಡ್ ಉಳಿದಿರೋದು, ನಾವು ಉಲ್ಟಾ ತಿರುಗಿಸ್ಕೊಂಡು ಹಾಕಿದ್ವಿ ಅಲ್ವಾ, ಸೊ ಹಾಗಾಗಿ ಒಂದೇ ಒಂದು ಥ್ರೆಡ್ ಉಳಿದಿದೆ. ಈ ಥರ ನಾವು ಎಷ್ಟು ನೋಡಿಕೊಂಡು ಉಲ್ಟಾ ಪಲ್ಟಾ ತಿರುಗಿಸ್ಕೊಂಡು ಡಿಸೈನ್ನ ಮ್ಯಾನೇಜ್ ಮಾಡ್ತೀವಿ, ಆವಾಗ ಎಕ್ಸ್ಟ್ರಾ ಥ್ರೆಡ್ಡಸ್ ಬರೋಲ್ಲ, ಜಾಸ್ತಿ ಒಂಥರ ವಿಯರ್ಡಾಗಿ ಕಾಣಲ್ಲ, ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ನೋಡಿ ಈ ಕಡೆ ಸ್ವಲ್ಪ 3 ಥ್ರೆಡ್ ಬಂದಿದೆ, ಈ ಕಡೆ 2 ಥ್ರೆಡ್ ಒಂದೇ ಒಂದು ಥ್ರೆಡ್ ಬಂದಿದೆ, ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಕುಚ್ಚೆಗೆ ಹಾಕೋದು ಉಲ್ಟಾಯಿಂದನೇ ನಾನು ಯಾವಾಗಲೂ ಕುಚ್ಚು ಹಾಕೋದು. ಇದು 120 ಸ್ಟ್ಯಾಂಡ್ಸ್ ಥ್ರೆಡ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಕುಚ್ಚಾಕೋತಾ ಇದ್ದೀನಿ. ಉಲ್ಟಾನೇ ಇದೆ ನೋಡಿ, ಬೀಡ್ಸ್ ಹಿಂದ್ಗಡೆ ಥ್ರೆಡ್ಸ್ ಬಂದಿದೆಯಾ, ಇದು ಆರ್ಚ್ ಬಂದು ಉಲ್ಟಾನೇ ಇರೋದು. ನಾನು ಉಲ್ಟಾನೇ ಹಿಡ್ಕೊಂಡು ಕುಚ್ಚಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ, ಬೇಬಿ ಕುಚ್ಚಾಗಲಿ ಕ್ರೋಶ ಕುಚ್ಚಾಗಲಿ ಉಲ್ಟಾನೇ ಹಿಡ್ಕೊಂಡು ಹಾಕ್ತೀನಿ. ಆವಾಗ ಫ್ರಂಟ್ ಸೈಡಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಬ್ಯಾಕ್ ಸೈಡಲ್ಲಿ ನಾಟ್ಸ್ ಎಲ್ಲ ಬ್ಯಾಕ್ ಸೈಡ್ ಬಂದಿರುತ್ತೆ. ನೋಡಿ ಕ್ರೋಶ ಕುಚ್ಚು ಹಿಂದ್ಗಡೆಯಿಂದ ನೀಡಲ್ನ ತಗೊಂಡು ಈ ಥರ ಹಾಕ್ಕೋಬೇಕು. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನನ್ನ ವಾಯ್ಸ್ ಈ ಥರ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗ 2 ನಾಟ್ ಆಯಿತು, ಈಗ 3ನೇ ನಾಟ್ನ ಹಾಕ್ತಾಯಿದ್ದೀನಿ. ಇದಾದಮೇಲೆ ಟಸಲ್ಸ್ ಒಳಗಡೆನೇ ನೀಡಲ್ನ ಇನ್ಸರ್ಟ್ ಮಾಡಿ ಅದನ್ನು ಒಳಗಡೆಯಿಂದ ತೊಗೊಂಡಾಗ ಗಂಟು ಬಿಚ್ಚೋಗೋ ಚಾನ್ಸಸ್ ಇರೋಲ್ಲ. ಇನ್ನೊಂದು ಗೋಲ್ಡ್ ಥ್ರೆಡ್ಡು ಮೇಲ್ಮೇಲೆ ಕಾಣ್ತಾ ಇರಲ್ಲ, ಒಂಥರ ಫ್ರಂಟು ಬ್ಯಾಕು ಎರಡೂ ಕಡೆ ಫಿನಿಶಿಂಗ್ ಕಾಣುತ್ತೆ. ಈ ಥರ ಹಾಕೋದ್ರಿಂದ ಫ್ರಂಟು ಬ್ಯಾಕು ಎರಡೂ ಕಡೆಯೂ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ, ನಿಮಗೇನು ವಿಯರ್ಡ್ ಅನಿಸಲ್ಲ. ಕಸ್ಟಮರು ಕಂಡುಹಿಡಿಯೋಕ್ಕಾಗಲ್ಲ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ, ಆ ಥರ ಇರುತ್ತೆ ಫಿನಿಶಿಂಗ್. ನೋಡಿ ಕುಚ್ಚು ಹಾಕಾಯಿತು, ಹೇಗೆ ಕಾಣಿಸ್ತಿದೆ, ಇದು ಕುಚ್ಚು ಹಾಕೋರ ಕಡೆಯಿಂದ ವ್ಯೂ ಇದು. ನಾವು ಹಿಂಗೆ ನೋಡಿದ್ರೇ ನಮಗೆ ಗೊತ್ತಾಗೋದು ಎಲ್ಲಿ ಸರಿ ಇದೆ ಎಲ್ಲಿ ತಪ್ಪಿದೆ ಏನು ಅಂತ. ಇದು ನಮ್ಮ ಕಡೆ ವ್ಯೂ, ಕಸ್ಟಮರ್ ಕಡೆ ವ್ಯೂ ಯಾವಾಗಲೂ ಈ ಥರ ಇರುತ್ತೆ. ಹೇಗಿದೆ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.